ರುದ್ರಾಶ್ರಮ ರೈಲ್ವೆ ಸ್ಟೇಷನ್ ಹಿಂಭಾಗ ನಾಗೇಂದ್ರಮಟ್ಟಿ ಹಾವೇರಿ. ಇವರ ಕಡೆಗೆ ಶ್ರೀ ಮಂಜಪ್ಪ ತಂದೆ ಕೂಳ್ಲಿಂಗಯ್ಯ, ಊರು ಜಡೆ ಮಾಯಸಂದ್ರ, ತಾಲೂಕು ತುರುವೇಕೆರೆ, ಜಿಲ್ಲಾ ತುಮಕೂರು, ಹೋಬಳಿ ಮಾಯಸಂದ್ರ, ಗ್ರಾಮ ಪಂಚಾಯಿತಿ ಸರವನಹಳ್ಳಿ, ವಯಸ್ಸು 72. ಈ ವೃದ್ಧಾಪ್ಯ ಅಜ್ಜನನ್ನು ನಾವು ಗ್ರಾಮದ ಎಲ್ಲ ಜನ ಹಿರಿಯರು ಸೇರಿ ಮತ್ತು ಮಾನವ ಹಕ್ಕುಗಳ ಆಯೋಗದ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಮೋಹನ್ ಬಿನ್ನಾಳ್ ಸರ್ ಅವರು, ಉಪಾಧ್ಯಕ್ಷರಾದಂಥ ಷಣ್ಮುಖಪ್ಪ ಮೆಣಿಸ್ನಾಳ್, ಸಂಘಟನಾ ಕಾರ್ಯದರ್ಶಿಯಾದಂಥ ಮಾಲ್ತೇಶ್ ಕಾಯ್ಕರ್ ಹಾಗೂ ಸಹ ಕಾರ್ಯದರ್ಶಿಯಾದಂಥ ನಾಗರಾಜ್ ಕಣಸೋಗಿ ಇವರ ನೇತೃತ್ವದಲ್ಲಿ ಹಾಗೂ ಗ್ರಾಮದ ಮಲ್ಲಿಕಾರ್ಜುನ ಗೌಡ್ರು ಪಾಟೀಲ್, ರಾಜು ಕರಡೇರ್, ಡಾಕ್ಟರ್ ಆದಂಥ ಅರವಿಂದ್ ಕರಡೇರ್ ಇವರ ಸಹಯೋಗದೊಂದಿಗೆ ಗ್ರಾಮದ ಎಲ್ಲ ಗುರಿಹಿರಿಯರು ಸೇರಿ ಈ ಒಂದು ಅಜ್ಜನನ್ನು ನಾವು ವೃದ್ಧಾಶ್ರಮಕ್ಕೆ, ಹಾವೇರಿ ಜಿಲ್ಲೆಯ ವೃದ್ಧಾಶ್ರಮಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಮುಟ್ಟಿಸುವಂಥ ಕಾರ್ಯವನ್ನು ಈ ಗ್ರಾಮದ ವತಿಯಿಂದ ಮಾಡುತ್ತೇವೆ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ಅವರನ್ನು ವೃದ್ಧಾಶ್ರಮದ ಸಂಘಟನೆಯವರಿಗೆ ನಾವು ಅವರನ್ನು ತಲುಪಿಸ್ತಾ ಇದ್ದೇವೆ. ಆಮೇಲೆ ಊರಲ್ಲಿ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿ ಹಾವೇರಿ ವಿಶಿಷ್ಟ ಕರ್ನಾಟಕ ಇವರ ಸಂಯುಕ್ತ ಸಹಯೋಗದೊಂದಿಗೆ ಮಂಜಯ್ಯ ತಂದೆ ಕೂಳ್ಲಿಂಗಯ್ಯ, ಜಡೆ ಮಾಯಸಂದ್ರ, ತಾಲೂಕು ತುರುವೇಕೆರೆ, ಜಿಲ್ಲಾ ತುಮಕೂರು, ಹೋಬಳಿ ಮಾಯಸಂದ್ರ, ಗ್ರಾಮ ಪಂಚಾಯಿತಿ ಸರವನಹಳ್ಳಿ, ವಯಸ್ಸು 72 ವರ್ಷ. ಈ ವೃದ್ಧ ಯಜಮಾನನನ್ನು ನಾವು ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಶಶಿಧ್ವನಿ ನ್ಯೂಸ್ ಪತ್ರಿಕೆ ಹಾಗೂ ಶಶಿಧ್ವನಿ ನ್ಯೂಸ್ ರಿಪೋರ್ಟರ್ ಆಗಿ ನಮ್ಮ ಮಾನವ ಹಕ್ಕುಗಳ ಎಲ್ಲ ಕಾರ್ಯಕ್ರಮದ ಕಾರ್ಯಕರ್ತರು ಹಾಗೂ ಗ್ರಾಮದ ಡಾಕ್ಟರ್ ಆದಂಥ ಅರವಿಂದ್ ಎಂ ಕರಡೇರ್ ಹಾಗೂ ನಮ್ಮ ಗ್ರಾಮದ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದಂಥ ರಾಜು ಎಸ್ ಕರಡೇರ್ ಇವರ ಸಹಯೋಗದೊಂದಿಗೆ ಮತ್ತು ಸ್ಥಳೀಕರಾದಂಥ ಶಂಕರು ಶಿವಪ್ಪ ಹಳ್ಳರ್ ಇವರೊಂದಿಗೆ ಈ ವೃದ್ಧರನ್ನು ನಾವು ಕಲ್ಲಪ್ಪ ಶಕ್ತಿಧಾಮದ ಈ ಒಂದು ರೈಲ್ವೆ ಸ್ಟೇಷನ್ ಹಾವೇರಿ ಈ ಶಕ್ತಿಧಾಮಕ್ಕೆ ನಾವು ಅವರನ್ನು ಕಳಿಸ್ತಾ ಇದ್ದೀವಿ. ಹಸ್ತಾಂತರ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮೋಹನ್ ಬಿನ್ನಾಳ್ ಸರ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಷಣ್ಮುಖಪ್ಪ ಮೆಣಿಸ್ನಾಳ್, ಸಂಘಟನಾ ಕಾರ್ಯದರ್ಶಿಯಾದಂಥ ಮಾಲ್ತೇಶ್ ಕಾಯ್ಕರ್ ಹಾಗೂ ಕಾರ್ಯದರ್ಶಿಯಾದಂಥ ನಾಗರಾಜ್ ಕಣಸೋಗಿ ಅವರ ಸಹಯೋಗದೊಂದಿಗೆ ಅವರನ್ನು ನಾವು ಅನಾಥರಾಗಬಾರ್ದು ಅಂತ ಒಂದು ಸುವ್ಯವಸ್ಥೆಯನ್ನು ಈ ಬೀದಿಯಲ್ಲಿ ಬಿದ್ದು ಅನಾಥರಾಗುವುದಕ್ಕಿಂತ ಅವರನ್ನು ಸುವ್ಯವಸ್ಥಿತವಾಗಿ ತಲುಪುವ ಜೀವನ ಮಾಡಲಿ ಅಂತ ಹೇಳಿ ಈ ಒಂದು ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದೀವಿ. ಆದ ಕಾರಣ ಯಾರೇ ಒಂದು ವೃದ್ಧರ ಇದರನ್ನು ಈ ಗ್ರಾಮದ ಎಲ್ಲರೂ ಅವರನ್ನು ಸುರಕ್ಷಿತವಾಗಿ ಅವರ ಈ ವೃದ್ಧಾಶ್ರಮಕ್ಕೆ ನಾವು ತಲುಪಿಸುವುದರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರ್ತೇವೆ ಅಂತ ಹೇಳಿ ನಾವು ಈ ಒಂದು ಮುಖಾಂತರ ಎಲ್ಲರ ಸಮ್ಮುಖದಲ್ಲಿ ನಾವು ಇದನ್ನು ಅವರ 108 ಸಿಬ್ಬಂದಿಯವರಿಗೆ ಅವರನ್ನು ಮುಟ್ಟಿಸಿ ಅಂತ ಹೇಳಿ ಹೇಳುತ್ತಾ ಹಸ್ತಾಂತರಿಸ್ತಾ ಇದ್ದೀವಿ. ಹಾಗೂ ಈ ಒಂದು ಹಸ್ತಾಂತರಿಕೆಯನ್ನು ನಮ್ಮ ಅಧ್ಯಕ್ಷರಾದ ಮೋಹನ್ ಬಿನ್ನಾಳ್ ಸರ್, ಉಪಾಧ್ಯಕ್ಷರಾದಂಥ ಷಣ್ಮುಖಪ್ಪ ಮೆಣಿಸ್ನಾಳ್ ಅವರು ಅವರನ್ನು ಅವರ ಜೊತೆಗೆ ಹಸ್ತಾಂತರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಪ್ಯಾನಲ್ ಅಂತಂದರೆ ಸಮಾಜ ಸೇವೆ ಅಂತಂದರೆ ಒಂದು ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆ. ಇದು ಕರ್ನಾಟಕ ರಾಜ್ಯದ ಒಂದಿಷ್ಟು ಕಾರ್ಯವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಾನು ಶಶಿಕಾಂತ್ MS ಮಾತನಾಡ್ತಿರೋದು. ಇವತ್ತಿನ ದಿನ ಹಾವೇರಿ ಜಿಲ್ಲೆಯ ಒಂದು ಬ್ಯಾಡಗಿ ತಾಲೂಕಿನ ಸೂಡಂಬಿನಲ್ಲಿ ಒಂದು ಹ್ಯುಮ್ಯಾನಿಟಿ ಕೆಲಸ, ಮಾನವೀಯ ಕೆಲಸಕ್ಕೆ ಮುಂದಾದ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಇವತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಾದಂತಹ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಮೋಹನ್ ಬಿನ್ನಾಳ್ ಹಾಗೂ ಉಪಾಧ್ಯಕ್ಷರಾದಂತಹ ಷಣ್ಮುಖಪ್ಪ ಮೆಣಸಿನಾಳ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾಲ್ತೇಶ್ ಕಾಯ್ಕದ್ ಮತ್ತು ಸಹ ಕಾರ್ಯದರ್ಶಿ ನಾಗರಾಜ್ ಕಣಸೋಗಿರವರು, ಸರ್ ಈಗ ಈ ಥರ ಒಬ್ಬ ಅನಾಥ ವೃದ್ಧ ಬೀದಿನಲ್ಲಿದ್ದಾನೆ ಸೂಡಂಬಿನಲ್ಲಿ, ಈತನಿಗೆ ಯಾರೂ ಇಲ್ಲ, ಈತನನ್ನು ನಾವು ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಹಾವೇರಿ ಜಿಲ್ಲೆಯ ಏನು ಬ್ಯಾಡಗಿ ತಾಲೂಕಿನ ತಹಶೀಲ್ದಾರ್ರವರಿಗೆ ಫೋನ್ ಮಾಡಿ, AC ಅವರಿಗೆ ಫೋನ್ ಮಾಡಿ, ಪೊಲೀಸ್ನವರಿಗೆ ಇಂಟಿಮೇಷನ್ ಕೊಟ್ಬಿಟ್ಟು ಅಲ್ಲಿಂದ
ನೀವು ಆ ಕಾರ್ಯಕ್ಕೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಿ 112 ಆಂಬ್ಯುಲೆನ್ಸಿಗೆಲ್ಲ ಹೇಳಿ ಅಂತಂದಾಗ ಅವರು ಟೈಮ್ ತೊಗೊಂಡು ಇವೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಈ ಒಂದು ಯಜಮಾನರನ್ನು ನಿಜವಾಗ್ಲೂ ಹಾವೇರಿಯ ಒಂದು ಶಕ್ತಿ ವೃದ್ಧಾಶ್ರಮಕ್ಕೆ ಹನುಮನಮಟ್ಟಿ ಅಲ್ಲಿಗೆ ಸೇರಿಸಲಿಕ್ಕೆ ಮುಂದಾಗಿರ್ತಾರೆ. ಈ ಕೆಲಸಕ್ಕೆ ಡಾಕ್ಟರ್ ಅರವಿಂದ್ ಎನ್ ಕರ್ಡೇರ್ ಹಾಗೂ ಕಾಗಿನೆಲ್ಲಿ PSI ಸಾಹೇಬರು ಸಾಗರ್ ಅವರು ಕೂಡ ಈ ಒಂದು ಕೆಲಸಕ್ಕೆ, ಮಾನವೀಯ ಕೆಲಸಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ನಿಮಗೆಲ್ಲರಿಗೂ ನಮ್ಮ ಸಂಸ್ಥೆಯ ಕಡೆಯಿಂದ ನಿಮ್ಮಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾವೆಲ್ಲ ಮಾಡ್ತಾಯಿರೋದು ಒಂದು ದೇವರ ಕೆಲಸ ಅಂಥೇಳಿ, ಒಂದು ಹ್ಯೂಮನ್ ರೈಟ್ಸ್ ಅಂತಂದರೆ ಒಂದು ಹ್ಯುಮ್ಯಾನಿಟಿ ಕೆಲಸ. ಈ ಸಂಸ್ಥೆ ಮೂಲ ಉದ್ದೇಶನೇ ಅದು. ನಾವು ಹುಟ್ಟಾಕಬೇಕಾದ್ರೆ ನಮಗೆ ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ನಾವೇನು ಕೆಲಸ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ದರೂ ಕೂಡ ನಾವು ಈ ಸಂಸ್ಥೆ ಅಡಿನಲ್ಲಿ ಹೆಚ್ಚು ಕಮ್ಮಿ 100 ಜನರನ್ನು ನಾವು ನನ್ನ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು ಈ ಅನಾಥರನ್ನು, ಅನಾಥ ಮಾನಸಿಕ ಅಸ್ವಸ್ಥರನ್ನು, ಕೊಚ್ಚೆ ನೀರು ಕುಡ್ತಕ್ಕಂಥ, ಹೊಲಸು ತಿನ್ನತಕ್ಕಂಥ, ಸತ್ತ ಪ್ರಾಣಿಗಳ ದೇಹವನ್ನು ತಿಂತಕ್ಕಂಥ ಈ ಥರ ವ್ಯವಸ್ಥೆಯಲ್ಲಿರತಕ್ಕಂಥ, ಅಂದರೆ ಮಾನಸಿಕವಾಗಿ ಅವರು ಬೀದಿನಲ್ಲಿ ಯಾರೂ ಇಲ್ಲದೇ ಅನಾಥರಾಗಿ ತಿರುಗಾಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ಕರ್ನಾಟಕ ಮೂಲದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕಿಂದ ಅವರು ರೈಲಲ್ಲಿ ಇಳಿದು ಬಂದಿರ್ತಾರೆ. ಅವರೆಲ್ಲ ಊರಲ್ಲಿ ತಿರುಗ್ತಾ ಇರ್ತಾರೆ. ಆ ಥರದ ಅನಾಥರನ್ನು ನಾವು ರಕ್ಷಣೆ ಮಾಡ್ತಾ ಬರ್ತಾಯಿದ್ವಿ. ಇದು ನಿಜವಾಗ್ಲೂ ಮಾನವೀಯ ಕೆಲಸ. ನಾವು ಏನು ಮಾಡಿದ್ದೀವಿ ಅದನ್ನೇ ನಮ್ಮ ಸಂಸ್ಥೆಯವರಿಗೂ ನಾವು ಹೇಳ್ತಾ ಇದ್ದೀವಿ. ನೀವು ಏನೇ ಚಟುವಟಿಕೆ ಮಾಡಿ, ನೀವು ಏನೇ ಬಿಸ್ನೆಸ್ ಮಾಡಿ, ಅದರ ಜೊತೆಗೆ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ದೇವರು ಈ ಥರದ ಸಮಾಜ ಸೇವೆ ಮಾಡಿದ್ದೇ ಆದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಭಗವಂತನ ಆಶೀರ್ವಾದ ಸಿಗತ್ತೆ. ನೀವೆಲ್ಲ ಅನಾಥರನ್ನು ರಕ್ಷಣೆ ಮಾಡ್ತಕ್ಕಂತಹ ಕೆಲಸಕ್ಕೆ ಮುಂದಾಗಿ ಬಿಡುವಿನ ವೇಳೆಯಲ್ಲಿ ಅಂತ ಹೇಳ್ತಾ ನಾನು ಅವರನ್ನೆಲ್ಲ ಅಪ್ರೋಚ್ ಮಾಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲರೂ ನಮ್ಮ ಹಾವೇರಿ ಜಿಲ್ಲೆಯ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಪ್ಯಾನಲ್ ತಂಡದ, ಮಾನವ ಹಕ್ಕುಗಳ ಕ್ಷಮಾಭಿವೃದ್ಧಿ ಸಂಸ್ಥೆಯ ತಂಡದ ಎಲ್ಲ ಜಿಲ್ಲಾಧ್ಯಕ್ಷರು, ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಮೋಹನ್ ಬಿನ್ನಾಳ್ ಅವರು, ಉಪಾಧ್ಯಕ್ಷರು ಷಣ್ಮುಖಪ್ಪ ಮೆಣಸಿನಾಳ್, ಮಾಲ್ತೇಶ್ ಕಾಯ್ಕದ್ ಹಾಗೂ ನಾಗರಾಜ್ ಕನಸೋಗಿ ಹಾಗೂ ತಹಶೀಲ್ದಾರ್, ಬ್ಯಾಡಗಿ ತಹಶೀಲ್ದಾರ್ ಅವರಿಗೆ, ಮತ್ತು PSI ಏನು ಕಾಗಿನೆಲೆ PSI ಸಾಗರ್ ಅವರಿಗೆ, ಹಾಗೆ ಡಾಕ್ಟರ್ ಅರವಿಂದ್ ಕರ್ಡೇರ್ ಅವರಿಗೆ, ನಿಮಗೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದೇ ರೀತಿ ಮುಂದೆ ನೀವೆಲ್ಲ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಂಡು ಇದೇ ಥರ ಸಮಾಜ ಸೇವೆ ಮಾಡ್ಕೊಂಡು ಹೋಗಿ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗಿ ಇರುತ್ತೆ ಅಂತ ಅಂದ್ಕೊಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಸಂಸ್ಥಾಪಕ ಅಧ್ಯಕ್ಷನಾದಂಥ ನಾನು ಶಶಿಕಾಂತ್ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಸೆಲ್ಯೂಟ್.